ಅವ್ರು ನಾನು ಮಾಡ್ತಕ್ಕಂಥ ಎಸ್ ಹರೀಶ್ ಕುಮಾರ್ ಮುಂದುವರಿಸಿ. ಮಾಡಿ ಹೀಗಾಗ್ಬಿಟ್ಟಿದೆ. ಹಾಗಾಗಿ ಪ್ರತಿ ಒಂದು ಅವರ ಶಬ್ದಗಳು ನನ್ನನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದೆ. ಮೊನ್ನೆ ಕೂಡ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆಪರೇಷನ್ ಆಗುವಂತ ಫೈನಲ್ ಡೇಟ್ ನಲ್ಲಿ ಇವ್ರನ್ನ ಮಾತಾಡಿಸ್ದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದು ನಿಮಿಷ ಕೂಡ ಅವರ ವಾಲ್ ನೋಡ್ದಲ್ಲೇ ಇರಲ್ಲ. ಹಾಗಾಗಿ ನಿಜ ಜೀವನದಲ್ಲಿ ನಾನು ಈ ಮಟ್ಟದಲ್ಲಿ ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ, ಹಾಗೆ ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ JP ಸರ್ನ ನಾವು ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅವರ ಪ್ರತಿಯೊಂದು ಮಾತುಗಳು ಮತ್ತೆ ವಿಷಯಗಳು ಬಹಳ ತುಂಬಾ ಖುಷಿ ಆಗ್ತದೆ. 22ನೇ ತಾರೀಕು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಆಸೆ ಇದೆ. ಆದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಡೌಟ್ ಇದೆ, ನೋಡೋಣ. ಆದ್ರೂ ಕೂಡ ಇಂಥ ಒಳ್ಳೆ ಕಾರ್ಯಕ್ರಮ ನಮ್ಗೆ ಯಾವುದೇ ಒಂದು ಫೈನಾನ್ಸ್ ಕೊಟ್ರು ಕೂಡ ಇಷ್ಟು ಚೆನ್ನಾಗಿ ಅಪೀಲ್ ಆಗಲ್ಲ. ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಇಂಥ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡ್ಬೇಕು ಅಂತ ನನಗೆ ಅನಿಸಿಕೆಯನ್ನ ಹೇಳೋಕೆ ಇಷ್ಟಪಡ್ತೇನೆ. ಇದುವರೆಗೂ ಅಂದ್ರೆ ನಾನು ಈಗ ಒಂದ್ ತಿಂಗಳಿಂದ 1.5 ತಿಂಗಳು ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ನಾನು ಅದನ್ನ ಹೋಲಿಕೆ ಮಾಡ್ಕೊಂಡು ಬಂದ್ರೆ, ಮೊದಲು ನನಗೆ ಈ ಏನು ಈ ಮೊಬೈಲ್ ನಲ್ಲಿ ಆನ್ ಮಾಡ್ಕೊಂಡೆ ನನಗೆ ಒಂಥರ ಕ್ಯಾಮ್ರಾ ಭಯ, ಫಿಯರು ತುಂಬಾ ಇತ್ತು. ಮತ್ತೆ ಮಾತಾಡಕ್ಕೂ ಒಂದ್ ಸ್ವಲ್ಪ ಏನು ಮರ್ತೋದಂಗ ಆಗ್ತಾ ಇತ್ತು. ಆದ್ರೆ ಈಗ ಕಳೆದ 2-3 ಗುರುವಾರದ ಕ್ಲಾಸ್ಗಳಿಂದ ನನಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಹಾಗೂ ನಾನು ಏನು ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅದ್ರ ಜೊತೆಗೆ ಇನ್ನಷ್ಟು ಒಂದು ಹೊಸ ಪದಗಳು ನನ್ಗೆ ತಕ್ಷಣಕ್ಕೆ ಬಂದು ಒಂದ್ ರೀತಿ ಮಾತಾಡೋದಕ್ಕೆ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಹಾಗಾಗಿ ಈ ಒಂದು ಆನ್ಲೈನ್ ತರಗತಿಯಿಂದಾನೇ ನನಗೆ ಇಷ್ಟೊಂದು ಲಾಭ ಆಗ್ತಿದೆ ಅಂತೇಳಿ ನನಗೆ 100% ಗೊತ್ತಾಗಿರೋದ್ರಿಂದ ನಾನು ಈ ಒಂದು 3 ದಿನದ ಕ್ಯಾಂಪ್ಗಳಲ್ಲಿ ಭಾಗವಹಿಸ್ಲೇಬೇಕು ಅಂತೇಳಿ ನಾನು ಏನು ಇದನ್ನ ತಗೊಂಡಿದ್ದೀನಿ ಸರ್. ಹಾಗಾಗಿ ಎಲ್ಲರಿಗೂ ಸಹ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾದ್ರೇನೆ ನಮ್ಗೆ ಅದರ ಒಂದು ವ್ಯಾಲ್ಯೂ ಎಷ್ಟು ಇರುತ್ತೆ ಅನ್ನೋದನ್ನ ನಾವು ಅನುಭವದಿಂದನೇ ನಾವು ಪಡ್ಕೊಳಕ್ ಸಾಧ್ಯ. ಹಾಗಾಗಿ ಪ್ರತಿಯೊಬ್ರು ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಮ್ಮ ಒಂದು ವ್ಯಾಲ್ಯೂನು ಸಹ ಹೆಚ್ಚು ಮಾಡ್ಕೊಳ್ಬೇಕು. ನಮ್ಗೆ ಒಂದ್ ರೀತಿ ಗೌರವ ಸೂಚಿಸೋದು ಇನ್ನು ಹೆಚ್ಚಾಗ್ಬೇಕು ಅನ್ನೋದಾದ್ರೆ, ನಾವು ಅಭಿವೃದ್ಧಿ ಹೊಂದ್ಬೇಕು, ನಾವು ಇನ್ನೊಬ್ರಿಂದ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅಂತಹ ಏನು ಮಾರ್ಗದರ್ಶಕರಿಂದ ಈ ಒಂದು ತರಬೇತಿಗಳನ್ನ ಪಡ್ಕೊಂಡ್ರೆ 100% ನಾವು ಅದನ್ನ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಕ್ ಬಯಸ್ತೀನಿ ಸರ್. ಸೊ ಕೇಳಿಸ್ತಾ ಇದೆಯಾ ಸರ್? ಮಾತಾಡಿ. ಸೊ ಜಯಪ್ರಕಾಶ್ ಅವರ ಪರಿಚಯ ನನಗೆ ಈಗ 1-2 ವರ್ಷದ ಹಿಂದೆ ಇತ್ತು. ಆದ್ರೆ ಬಹಳ ಕ್ಲೋಸ್ನೆಸ್ ಮತ್ತೆ ಈ ಗೈಡೆನ್ಸ್ ಬಗ್ಗೆ ಸ್ಪೆಷಲಿ ಕಳೆದ 1-2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅವರಲ್ಲಿ ಇದು ಮಾಡ್ತಾ ಇದ್ದೀನಿ. ಸೊ ಅನೇಕ ವಿಡಿಯೋಗಳನ್ನು ಅವರು ಚಿತ್ರೀಕರಣ ಮಾಡಿದ್ದಾರೆ. ಈ ವಿಡಿಯೋಗಳಲ್ಲಿ ಒಂದೊಂದು ವಿಡಿಯೋನು ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಏನು ತಪ್ಪುಗಳಾಗುತ್ತೆ, ಯಾವ ರೀತಿಯಿಂದ ಅದರಲ್ಲಿ ಸುಧಾರಣೆ ತರಬಹುದು, ಆ ಸುಧಾರಣೆ ತರದ್ರಿಂದ ಮುಂದಕ್ಕೆ ಇನ್ನೂ ಆ ವಿಡಿಯೋಗಳನ್ನಾಗಲಿ ಒಂದು ಚಿತ್ರೀಕರಣ ಆಗಲಿ ಇದನ್ನ ನಮ್ಮ ವ್ಯಕ್ತಿತ್ವದ ಪರಿಚಯನ ಮಾಡ್ಕೊಡ್ಬೇಕಾದ್ರೆ ಅದು ಅಷ್ಟು ಸುಂದರವಾಗಿ ಬರ್ಲಿ ಅಂತ ಹೇಳಿ ಅವರ ಮಾರ್ಗದರ್ಶನದಿಂದ ಬಹಳಷ್ಟು ಬದಲಾವಣೆ ಆಗಿದೆ. ನನ್ನ ಬಗ್ಗೆ ಹೇಳದಾರೆ, ನಾನು ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು, ಬೇಸಿಕಲಿ ಫ್ರಮ್ ಇಂಡಿಯನ್ ಆರ್ಮಿ ಮರಾಠ ರೆಜಿಮೆಂಟ್. ಇಲ್ಲಿ ಬೆಂಗಳೂರು JP ನಗರ 8th ಫೇಸ್ ಅಲ್ಲಿ ಇದ್ದೀನಿ. ನಾನು ರಿಟೈರ್ಮೆಂಟ್ ಆದ್ಮೇಲೆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಸೊ ನನಗೆ ಕೈಲಾಸ ಮಾನಸರೋವರಕ್ಕೆ ಹೋಗಿ ಬಂದ ಮೇಲೆ ಒಂದು 6th ಸೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ನನ್ನ ಮನಸ್ಸಿನಲ್ಲಿ ರೂಪಿಸ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನು ಹೊತ್ಕೊಂಡು ಹೋಗಲ್ಲ. ಯಾಕೆ ನಾವು ಇಷ್ಟೊಂದು 40 ವರ್ಷ ಆರ್ಮಿ, ನ್ಯಾಷನಲ್, ಇಂಟರ್ನ್ಯಾಷನಲ್
ಇದು ಯುನೈಟೆಡ್ ನೇಷನ್ಸ್ ಆಗಲಿ, ಕಾರ್ಪೊರೇಟ್ ಸರ್ವಿಸ್ ಆಗಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಅನ್ನ ಯಾರಿಗೆ ಹಸುವಿದೆ, ಆ ಹಸಿವು ಅಂತ ಹೇಳಿದ್ರೆ ಬಡ ಮಕ್ಕಳು, ಬೀದಿ ಮಕ್ಕಳು, ಅಂಡರ್ ಪ್ರಿವಿಲೇಜ್, ಇವರನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಅವ್ರನ್ನ ಮೇನ್ ಸ್ಟ್ರೀಮ್ ತರೋದಕ್ಕೋಸ್ಕರ ಅಂತ ಹೇಳಿ 7 ವರ್ಷದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಮನೆಯದೊಂದು ಪೋರ್ಷನ್ ಡೊನೇಟ್ ಮಾಡಿದ್ದೀನಿ. ಹಾಗೂ ನನ್ನ ಪೆನ್ಷನ್ ಸೇವಿಂಗ್ಸ್ ಇಂದ ಶುರು ಮಾಡಿದೆ. ಈಗ ಹಲವಾರು ಸ್ನೇಹಿತರುಗಳು ಸ್ವಲ್ಪವಾಗಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವೊಂದು 10,000 ಜನ ಮಕ್ಕಳಿಗೆ ಹೆಲ್ಪ್ ಮಾಡಿದೀವಿ. ಈ ಕಾರ್ಯವೂ ಮುಂದೆ ನಡೀತಾ ಇದೆ. ಜೊತೆಗೆ ಗೆಸ್ಟ್ ಲೆಕ್ಚರ್ಸ್ ಮತ್ತೆ ಅನೇಕ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದು, ಮತ್ತೆ ಕೆಲವು ಆರ್ಟಿಕಲ್ಸ್ ಅನ್ನ ಬರೆಯೋದನ್ನ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಸೊ ಒಂದು ಮಾತನ್ನ ಹೇಳದಾದ್ರೆ, ಜಯಪ್ರಕಾಶ್ ಅವರು ಒಂಥರ ನಮಗೆ ಒಳ್ಳೆ ಗುರುಗಳು, ಮಾರ್ಗದರ್ಶಕರು, ಫಿಲಾಸಫರ್ ಅಂಡ್ ಎ ಗೈಡ್ ಅಂಡ್ ಎ ಫ್ರೆಂಡ್. ಈ ಮಾತನ್ನ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅವರಿಂದ ಬಹಳಷ್ಟು ಕಲಿಯೋದಿದೆ. ಆ ಕಲ್ತ ಈಗ ಮೇಡಮ್ ಹೇಳದ ಹಾಗೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ಆ ಆತ್ಮವಿಶ್ವಾಸ ಬಂದಾಗ ನಮ್ಮ ಇಂಡಿವಿಜುವಾಲಿಟಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಅನ್ನ ಕಾಣ್ತೀವಿ ಅಂತ ಹೇಳಿ ಈ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ವಂದನೆಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಟೇರಸ್ವಾಮಿ 76 ವೆಂಕಟಾಪುರ. ಮೂಲತಃ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿ. ನಾನು ಕಳೆದ ಒಂದು ಜಯಪ್ರಕಾಶ್ ನಾಗ್ತಿಹಳ್ ಸರ್ ಅವರ 3 days ಕ್ಯಾಂಪಿಗೆ ನಾನು ಭಾಗವಹಿಸಿದ್ದೆ. ದೇವನಹಳ್ಳಿಯಲ್ಲಿ ಇರುವಂತಹ ದಿ ವಿಸ್ಡಮ್ ಸ್ಕೂಲ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಗೊತ್ತಾಯ್ತು ನನ್ಗೆ ಆ 3 days ಕ್ಯಾಂಪ್ ಅಲ್ಲಿ ಭಾಗವಹಿಸುವುದರಿಂದ ನನ್ನಲ್ಲಿ ಏನ್ ಬದಲಾವಣೆ ಆಯ್ತಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪಾ ಅಂತಂದ್ರೆ, ನನಗೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ರೀತಿ ಮಾತಾಡ್ಬೇಕಂಬುದು ಗೊತ್ತಿದ್ದಿಲ್ಲ. ಹಾಗೆ ಯಾವುದೇ ಒಂದು ವಿಷಯ, ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ವಿಷಯಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಬಟ್ ಆ ವಿಷಯನ ಬಿಟ್ಟು ನಾವು ಬೇರೆ ಬೇರೆ ಯಾವ್ದ್ಯಾವ್ದೋ ಮಾತಾಡ್ತಾ ಇರ್ತೀವಿ. ಹಾಗಾಗಿ ನಾವೊಂದು 3 days ಕ್ಯಾಂಪಲ್ಲಿ ಸ್ಪಷ್ಟವಾಗಿ ಸಾರ್ ಒಂದು ಸಭಾಂಗಣ, ವೇದಿಕೆ, ಆಮೇಲೆ ನಾವು ಯಾವ ರೀತಿ ಮಾತಾಡ್ಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರಬೇಕು, ವಿಷಯ ಕೊಟ್ಟಾಗ ಆ ವಿಷಯ ಎಷ್ಟು ಮಾತಾಡ್ಬೇಕು, ಅದನ್ನೆಲ್ಲ ನಮ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ರು ನಮ್ಮ ಮಾರ್ಗದರ್ಶಕರಾದ ಜಯಪ್ರಕಾಶ್ ನಾಗ್ತಿಹಳ್ ಸರ್ ಅವರು. ಹಾಗೆ ನಾನು ಅಲ್ಲಿ ಕಂಡುಕೊಳ್ಳುವಂತಂದು ಒಂದು ಸಮಯದ ಪಾಲನೆಯನ್ನು ಕೂಡ ನಾನು ಕಂಡುಕೊಂಡೆ. ಹಾಗೆ ನಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ನಾವೊಂದು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ನಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅದನ್ನು ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಿಸಿದ್ರು. ಹಾಗೆ 3 ದಿನದಲ್ಲಿ ನಮ್ಗೆ ವಿಷಯಗಳನ್ನ ಕೊಟ್ರು. ಅಂದ್ರೆ ನಮ್ಗೆ ವೈಯಕ್ತಿಕವಾಗಿ ವಿಷಯಗಳನ್ನ ಕೊಟ್ರು. ಆ ವಿಷಯಗಳು ಕೊಟ್ಟಾಗ ನಾವು ಆ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೇಕು. ಆ ತರ ನಾವು ಮಾತಾಡ್ತಾ ಬಂದಲ್ಲಿ ನಮಗೆ ಒಂದು ಪದಗಳ ಬಳಕೆ, ನಮ್ಮ ಒಂದು ಭಾಷಾ ಕಲಿಕೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾಗಿ ನನಗೆ ಈ ಹಿಂದೆ ಮಾತಾಡಕ್ಕೆ ಸ್ವಲ್ಪ ಬರ್ತಾ ಇದ್ದಿಲ್ಲ. ಅಂದ್ರೆ ಪದಗಳ ಬಳಕೆ ಆಗಿರ್ಬೋದು, ಯಾವ ಒಂದು ಹೇಗ್ ಮಾತಾಡ್ಬೇಕಂಬುದು ಗೊತ್ತಾ ಇದ್ದಿಲ್ಲ. ಬಟ್ ಸ್ಟಾರ್ಟ್ ಅಂಡ್ ಎಂಡ್ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ಕ್ಲೋಸ್ ಮಾಡ್ಬೇಕು, ಎಂಡ್ ಮಾಡ್ಬೇಕು ಅಂಬೋದು ಆ 3 days ಕ್ಯಾಂಪಲ್ಲಿ ನಾನು ಕಲಿತೆ. ಹಾಗಾಗಿ ಆ 3 days ನಾವು ಹೋಗೋದ್ರಿಂದ ನಮ್ಮ ಒಂದು ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಹೆಚ್ಚಿನ ಮಟ್ಟದಲ್ಲಿ ತುಂಬಾ ನಮ್ಗೆ ಎತ್ತರಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಈಗ ಮತ್ತೊಮ್ಮೆ 3 days ಕ್ಯಾಂಪಿಗೆ ಕೂಡ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಶಿವಶಂಕರ್, ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ. ಇದಕ್ಕೆ ನಮ್ಮ ಸ್ನೇಹಿತರು ಹೇಳಿದ್ರು, ಕಟ್ಟೆ ರೇಸ್ವಾಮಿ ಅವರು ಹೇಳಿದ್ರು, ಅವರ 3 ದಿನದ ಒಂದೇನೋ ಶಿಬಿರವನ್ನು ಅಟೆಂಡ್ ಆದಾಗ ಅವರು ಆಗಿರ್ತಕ್ಕಂಥ ಅನುಭವವನ್ನು ಹೇಳಿದ್ರು. ನಾನು ಸುಮಾರು ಜಯಪ್ರಕಾಶ್ ನಾಗ್ತಿಹಳ್ ಅವರ 3 ದಿವಸ ಶಿಬಿರಗಳನ್ನ 2 ಸಾರಿ ಅಟೆಂಡ್ ಮಾಡಿದ್ವಿ. ಅವರ 1 ದಿನದ ಶಿಬಿರಗಳು ಅವರ ಆಫೀಸ್ ನಲ್ಲಿ 10 ಅಟೆಂಡ್ ಮಾಡಿದ್ವಿ. ಅವರ ಗೋಲ್ಡ್ ಲೆವೆಲಿಂಗ್ ಮೆಂಟರಿಂಗ್ ಕೋರ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾನು ನೋಡಿರ್ತಕ್ಕಂಥ ನನ್ನ ಅನುಭವ ಏನಂದ್ರೆ,
ಅನೇಕ ಶಿಬಿರಾರ್ಥಿಗಳನ್ನ ನೋಡಿದಾಗ, ಮೊದಲನೇ ದಿನ ಬಂದಾಗ 3 ದಿವಸ ಶಿಬಿರಕ್ಕೆ ಬಂದಾಗ ನಾಚಿಕೆ, ಸಂಕೋಚ, ಸ್ಟೇಜ್ ಫಿಯರ್, ಅವ್ರಿಗೆ ಸಾಕಷ್ಟು ಜನ ಅಭ್ಯರ್ಥಿಗಳನ್ನ ನೋಡಿದಾಗ ಅವರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ, ಅವರು ಒಳ್ಳೆ ವಿಷಯದ ಜ್ಞಾನ ಇರ್ತದೆ, ಗೊತ್ತಿರೋ ಜ್ಞಾನವನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಅವ್ರ ತಯಾರಿ ಇರಲ್ಲ. ನಮ್ಮ JP ಸರ್ ಅವರು ಎಸ್ಪೆಷಲಿ ಸಭಾ ಕಂಪನ ಯಾಕೆ ಬರುತ್ತೆ, ಸ್ಟೇಜ್ ಫಿಯರ್ ಅಂದ್ರೇನು, ಯಾಕೆ ಬರುತ್ತೆ, ಅದನ್ನ ಕೂಲಂಕಷವಾಗಿ ಸೈಂಟಿಫಿಕ್ ಸ್ಟಡಿ ಮಾಡಿ ಅವ್ರು ಕೊಡುವಂತ ಒಂದು ಮಾರ್ಗದರ್ಶನದಿಂದ ಅನೇಕ ಶಿಬಿರಾರ್ಥಿಗಳು ಬೆಳಗ್ಗೆ ಬಂದ ಭಯ, ಸಂಕೋಚ ಅನ್ನೋರೆಲ್ಲರೂ ಕೂಡ ಅದೇ ದಿವಸ ಆಫ್ಟರ್ನೂನ್ ಆಲ್ರೆಡಿ ದೇ ಆರ್ ಫ್ರೀಲಿ ಟಾಕಿಂಗ್. ಬೈ ದ ಎಂಡ್ ಆಫ್ ದ ಈವ್ನಿಂಗ್ ಓನ್ಲಿ ದೇ ಆರ್ ಟ್ರಾನ್ಸ್ಫಾರ್ಮ್ ಲೈಕ್ ಎನಿಥಿಂಗ್. ನೆಕ್ಸ್ಟ್ ಡೇ ನಾನು ನೋಡ್ತೀನಿ, ಸೆಕೆಂಡ್ ಡೇ, ಥರ್ಡ್ ಡೇ ನೋಡ್ತೀನಿ ನಾನು. ಸಾಕಷ್ಟು ಬಾರಿ ಏನಾಗ್ತದೆ, ಥರ್ಡ್ ಡೇ ವೈಂಡಿಂಗ್ ಅಪ್ ಮಾಡುವಾಗ ಎಲ್ರು ಕೂಡ ನಿಮ್ಮ ಶಿಬಿರದ ಅನುಭವ ಹೇಳಿ ಅಂತ JP ಸರ್ ಅವರು ಒಬ್ಬೊಬ್ಬ ಕ್ಯಾಂಡಿಡೇಟ್ಸ್ಗೆ 5 to 6 minutes ಕೊಟ್ಟಿದ್ರು ಟೈಮ್ ನ. ಅಂದ್ರೆ ಕ್ಯಾಂಡಿಡೇಟ್ಸ್ಗಳು ದೇ ವೆಂಟ್ ಆನ್ ಟಾಕಿಂಗ್, ಅಂದ್ರೆ ಅವ್ರಿಗೆ 5-6 minutes ಸಾಕಾಗ್ತಾ ಇಲ್ಲ ಅವ್ರ ಅನುಭವ ಹಂಚ್ಕೋಬೇಕಾದ್ರೆ. ಅವ್ರಿಗೆ ದೇ ಆರ್ ಟಾಕಿಂಗ್ ಟಿಲ್ 8 minutes, 10 minutes, 15 minutes. JP ಸರ್ ಅವರೇ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಷ್ಟಂದ್ರೆ ಸ್ಟೇಜ್ ಕಂಡ್ರೆ ಭಯ ಇರ್ತಕ್ಕಂಥ ಅನೇಕ ಶಿಬಿರಾರ್ಥಿಗಳು 3ನೇ ದಿವಸ ಎಂಟಿಂಗ್ ಮಾಡುವಾಗ ಸಮಾರಂಭ ಮಾಡುವಾಗ ತಮ್ಮ ಅನಿಸಿಕೆಗಳನ್ನ ಸುಮಾರು 10 ರಿಂದ 15 ನಿಮಿಷ ನಿರರ್ಗಳವಾಗಿ ಒಂದು ಅಭಿವ್ಯಕ್ತಿಗೊಳಿಸುವಂತ ಹಾಗೆ ನಮ್ಮ JP ಸರ್ ಅವರು ತರಬೇತಿನ ನೀಡಿದ್ರು. ನನ್ನ ವೈಯಕ್ತಿಕ ಅನುಭವ ಹೇಳ್ಬೇಕಂದ್ರೆ, ಸುಮಾರು 1 ವರ್ಷದ ಹಿಂದೆ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತೀನಿ. ಒಂದು 3 years ಬ್ಯಾಕ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೆ. ಈ ಮೊಬೈಲ್ ನ ಮೌಂಟ್ ಮಾಡಿಬಿಟ್ಟು ಹಲವಾರು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಯಾವ ವಿಡಿಯೋಸ್ ಕೂಡ ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ. JP ಸರ್ ಅವರ ಟ್ರೈನಿಂಗ್ ತಗೊಂಡಾದ್ಮೇಲೆ ಒಂದು ವಿಷಯದ ಬಗ್ಗೆ ಒಂದು 15 minutes ಕಂಟಿನ್ಯೂಯಸ್ ಆಗಿ ಐ ಕ್ಯಾನ್ ಸ್ಪೀಕ್ ವಿತೌಟ್ ಎನಿ ಕೈಂಡ್ ಆಫ್ ಎಡಿಟ್, ಐ ಕ್ಯಾನ್ ಅಪ್ಲೋಡ್ ಟು ದ ಯೂಟ್ಯೂಬ್. ಆ ಒಂದು ಕೌಶಲ್ಯ ಬಂದಿದ್ದು ನಮ್ಮ JP ಸರ್ ಅವರ ಮಾರ್ಗದರ್ಶನದಿಂದ. ತದನಂತರ ಲಾಸ್ಟ್ ಇಯರ್ ನಾನೊಬ್ಬ ಕಾಲೇಜಲ್ಲಿ 100 ಜನಕ್ಕೆ ಪಾಠ ಮಾಡುವಂತ ಒಬ್ಬ ಲೆಕ್ಚರರ್. ಲಾಸ್ಟ್ ಇಯರ್ ನಾನು ಐ ಅಡ್ರೆಸ್ಡ್ 400 ಪೀಪಲ್. ಒಂದು ಸೆಮಿನಾರ್ ಅಲ್ಲಿ 1 hour 350 ಸ್ಟೂಡೆಂಟ್ಸ್, 50 ಟೀಚರ್ಸ್, ಸೀನಿಯರ್ ಟೀಚರ್ಸ್, ಅವೆಲ್ಲರಿಗೂ ಕೂಡ ಅಡ್ರೆಸ್ ಮಾಡಿಬಿಟ್ಟು ಒಂದು ಟಾಪಿಕ್ ಮೇಲೆ ಸಾಕಷ್ಟು ಚಪ್ಪಾಳೆಗಳನ್ನ ಗಿಡ್ಸ್ಕೊಂಡೆ ನಾನು. ಈಗ ನಾನು ಅಟ್ಲೀಸ್ಟ್ once in 2 to 3 months ಮೆನಿ ಹೋಮಿಯೋಪತಿಕ್ ಆರ್ಗನೈಸೇಷನ್ಸ್ ಇನ್ವೈಟ್ ಮೀ ಆಸ್ ಅ ಸ್ಪೀಕರ್. ಜೂಮ್ ಅಲ್ಲಿ ಆಗಿರ್ಬೋದು ಅಥವಾ ಆಫ್ಲೈನ್ ಶಿಬಿರಗಳಾಗಿರ್ಬೋದು. ಅಂದ್ರೆ ತಾವು ಒಂದು ಯಾವುದೇ ಕ್ಷೇತ್ರದಲ್ಲಿ ತಾವು ಅಂದ್ರೆ JP ಸರ್ ಅವರು ಇಲ್ಲಿ ಏನಪ್ಪಾ ಅಂದ್ರೆ ಮೂಲತಃ ಇವರು ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸ್ಪರ್ಟ್ಸ್, ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟೀಚರ್ ನಮ್ಗೆ ಇವರು. ಆದ್ರೆ ನಿಮ್ ಕ್ಷೇತ್ರದಲ್ಲೇ ನಾವು ಸಾಧನೆ ಮಾಡಿರ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಏನೋ ಒಂದು ಸಬ್ಜೆಕ್ಟ್ ನಾಲೆಜ್ ಇರುತ್ತೆ, ಒಂದು ಎಕ್ಸ್ಪರ್ಟಿಸ್ ಇರುತ್ತೆ. ಆ ಎಕ್ಸ್ಪರ್ಟಿಸ್ ಪ್ಲಸ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿಲ್ ಡೆವಲಪ್ ಆಸ್ ಎ ಗುಡ್ ಲೀಡರ್. ನಮ್ಮ JP ಸರ್ ಅವರ ಒಂದೇನು ಶುಭಾಶಯ ಏನಂದ್ರೆ, ಪ್ರತಿಯೊಬ್ಬ ಎಕ್ಸ್ಪರ್ಟ್ಸ್ ಆ ಕ್ಷೇತ್ರದಲ್ಲಿ ದಿಗ್ಗಜರಾಗ್ಬೇಕು, ಲೀಡರ್ಸ್ ಆಗ್ಬೇಕು ಅನ್ನುವಂತ ಅವರ ಒಂದು ಅಭಿಲಾಷೆ ಇದೆ. ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ, ಹೋಮಿಯೋಪತಿ ಕ್ಷೇತ್ರದಲ್ಲಿ ಒಬ್ಬ ಹೋಮಿಯೋಪತಿ ವೈದ್ಯನಾಗಿ, ಒಬ್ಬ ಲೆಕ್ಚರರ್ ಆಗಿ ಇತ್ತೀಚೆಗೆ ಅಂದ್ರೆ ಹಲವಾರು ಸೆಮಿನಾರ್ಸ್ಗೆ ಸ್ಪೀಕರ್ ಆಗಿ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ದಸ್ಟ್ ಅಂದ್ರೆ ಒಬ್ಬ ಸ್ಟಾಲರ್ಟ್ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಬೆಳ್ಳಿಕ್ಕೆ JP ಸರ್ ಅವರ ಏನೋ ಮಾರ್ಗದರ್ಶನ ನಿರಂತರವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಅನೇಕ ಶಿಬಿರ ನಾನು JP ಸರ್ ಅವರ ಗೈಡೆನ್ಸ್ ತಗೊಂಡಾದ್ಮೇಲೆ ಈ ಕಮ್ಯುನಿಕೇಶನ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೌಶಲ್ಯಗಳನ್ನ ಅವರ ಕ್ಷೇತ್ರಕ್ಕೆ ಅನ್ವಯ ಮಾಡಿಕೊಂಡಾಗ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪೀಕಿಗೆ ಹೋಗಿರೋದನ್ನ ನಾನು ನೋಡಿದ್ದೀನಿ 2 years. ಓಕೆ, ಎಸ್ ಡಾಕ್ಟರ್ ಶಿವಶಂಕರ್, ಮತ್ತೆ ನಿಮ್ಮನ್ನ ಮಾತಾಡಿಸ್ತೇನೆ. ಈಗ ನಮ್ಮ ಜೊತೆ ಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಇದ್ದಾರೆ. ರವಿನಾಥ್ ಪಟ್ಟಣಶೆಟ್ಟಿ ಸುಮಾರು ತಿಂಗಳುಗಳಿಂದ ನಮ್ಮ ಆನ್ಲೈನ್ ಕೋರ್ಸಲ್ಲಿದ್ದಾರೆ. ಅವರು ನಮ್ಮ ಬಳಿ ಪಬ್ಲಿಕ್ ಸ್ಪೀಕಿಂಗ್ ಕಲಿಕೆಯ ಬಗ್ಗೆ, ಸಂವಹನ ಕೌಶಲ್ಯದ ಕಲಿಕೆಯ ಬಗ್ಗೆ ಮಾತಾಡಬೇಕು ಅಂತ ಕೋರ್ತಾ ಇದ್ದೇನೆ. ಎಸ್ ರವಿನಾಥ್. ನಮಸ್ಕಾರ ಎಲ್ಲ ಪಾರ್ಟಿಸಿಪೇಷನ್ಸ್ಗೆ. ನನ್ನ ಒಂದು ಅನುಭವ ಅಂತಂದ್ರೆ, ನನಗೆ ಸ್ವಲ್ಪ ವಾಯ್ಸ್ ಇದಾಗಿತ್ತು, ಇವಾಗಲೂ ಸ್ವಲ್ಪ ಇದೆ. ಆದ್ರೆ ಮಾಸ್ಟರ್ ಕ್ಲಾಸ್ ಸೇರ್ಕೊಂಡ್ಮೇಲೆ ವಾಯ್ಸ್ ಚೆನ್ನಾಗಿದೆ, ಜೊತೆಗೆ ಆ ಒಂದು ಹಿಂಜರಿಕೆ ಅನ್ನೋದು ಇತ್ತಲ್ಲ, ಆ ಒಂದು ಹಿಂಜರಿಕೆ ನನಗೆ ಮೊದಲಿಂದಾನೇ ಇತ್ತು. ಆ ಹಿಂಜರಿಕೆ ಒಂದು ಕಂಪ್ಲೀಟ್ ಹೋಗಿದೆ. ಈಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಂಚೆಯಿಂದ ಇತ್ತು, ಅದನ್ನ ಇವಾಗ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಸಂಪೂರ್ಣ ಡೆವಲಪ್ ಮಾಡಿದ್ದೀನಿ ಇವಾಗ. ಯಾಕೆಂದ್ರೆ ನನ್ನಲ್ಲಿರೋ ಒಂದು ಹಿಂಜರಿಕೆ ಮತ್ತೆ ನನ್ನ ಹತ್ರ ಎಷ್ಟೇ ಸಬ್ಜೆಕ್ಟ್ ಇದ್ರು, ನಾನು ನಮ್ಮ ಈಗ ಅವರು
ನಮ್ಮ ಕ್ಷೇತ್ರಗಳಲ್ಲಿ ವಿಷಯಗಳು ಇರೋದ್ರಿಂದ ವಿಷಯಗಳು ಆಳವಾಗಿ ತಿಳ್ಕೊಂಡಿರ್ತೀವಿ, ಹಾಗಾಗಿ ಮಾತಾಡ್ಬಿಡ್ತೀವಿ. ಆದ್ರೆ ಒಂದು ಸ್ಟೇಜ್ ಮೇಲೆ ಹೋದಾಗ ಅಥವಾ ಜಾಸ್ತಿ ಬೇರೆ ಪಬ್ಲಿಕ್ ಇದ್ದಾಗ, ನಮ್ ಸ್ಟೂಡೆಂಟ್ಸ್ ಅಲ್ಲದೆ ಬೇರೆಯವ್ರು ಇದ್ದಾಗ ನಮ್ಗೇನೋ ಒಂಥರ ಹಿಂಜರಿಕೆ ಆಗುತ್ತೆ. ಯಾಕಂದ್ರೆ ನಾವ್ ಹೇಳೋದೆಲ್ಲ ಅವ್ರಿಗೆ ಗೊತ್ತಿದೆಯೇನೋ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸ್ಟೂಡೆಂಟ್ಸ್ ಹತ್ರ ಮಾತಾಡುವಾಗ ಅವ್ರಿಗೆ ಹೆಂಗೂ ಗೊತ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ಅದು ಧೈರ್ಯವಾಗಿ ಮಾತಾಡ್ಬಿಡ್ತೀವಿ. ಪಬ್ಲಿಕ್ ಹತ್ರ ಮಾತಾಡಿದಾಗ ಅದು ತುಂಬಾ ಕಷ್ಟ, ಪಬ್ಲಿಕ್ ಫೇಸ್ ಮಾಡಿದಾಗ. ಆ ಒಂದು ಪಬ್ಲಿಕ್ ಫೇಸ್ ಮಾಡುವಂತ ಒಂದು ಪಬ್ಲಿಕ್ ಕಮ್ಯುನಿಕೇಶನ್ಸ್ ನ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನಮ್ದು ಯಾವುದೇ ರೀತಿಯ ಕ್ಯಾಮ್ರಾ ಫೇಸ್ ಮಾಡೋದಾಗ್ಬೋದು. ನಾನು ಯಾವಾಗಲೂ ಕ್ಯಾಮ್ರಾ ಇದ್ದ ಸೈಡಲ್ಲೇ ಇರ್ತೀನಿ ಅನ್ಸುತ್ತೆ, ನೋಡ್ತಾ ಇರ್ತಾರೆ ಸಾರು. ಯಾಕಂದ್ರೆ ಕ್ಯಾಮ್ರಾ ಇಲ್ಲಿದೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ತೀವಿ. ಹಂಗಾಗಿ ಅದು ಕೂತ್ಕೊಳ್ಳೋ ಪೊಸಿಷನ್ ಅದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಬಂದಿದ್ದಾರೆ. ಜೊತೆಯಲ್ಲಿ ನಾನು ಇವಾಗ ಪಬ್ಲಿಕ್ ಇರೋದು ಈಗ ತಾನೇ ಒಂದು ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ ಒಂದು ಗಣೇಶನ್ ಒಂದು ಎಕ್ಸಿಬಿಷನ್ ಇದು ಮಾಡ್ಕೊಂಡ್ಬಂದೆ, ರೆಕಾರ್ಡ್ ಮಾಡ್ಕೊಂಡ್ಬಂದೆ. ಜೊತೆಲಿ ಅಲ್ಲಿ ಎಕ್ಸಿಬಿಷನ್ ಒಂದು ಫಂಕ್ಷನ್ಗೂ ಅಟೆಂಡ್ ಮಾಡಿ ಬಂದೆ. ಯಾಕೆಂದ್ರೆ ಅಲ್ಲಿ ಹೋದಾಗ ನಾವು ಪಬ್ಲಿಕ್ ಹತ್ರ ಹೋದಾಗ ಅವ್ರು ಯಾರು ಎದುರುಗಡೆ ಇರೋರು ಎಲ್ರು ನನ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅನ್ಕೊಂಡು ನಾವು ಮಾತಾಡಿದಾಗ ಅದು ನಮಗೆ ಇದಾಗುತ್ತೆ, ಧೈರ್ಯ ಬರುತ್ತೆ ಒಂದ್ ಸ್ವಲ್ಪ. ಯಾಕೆಂದ್ರೆ ನಾವು ಸ್ಟೂಡೆಂಟ್ಸ್ ಹತ್ರ ಹೆಂಗ್ ಮಾತಾಡ್ತೀವಿ ಹಾಗೇನೆ ಧೈರ್ಯವಾಗಿ ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅಂತ. ನಾನು ಎಷ್ಟೋ ಸಾರಿ ಮಾತಾಡುವಾಗ ನಾನು ಮಾತಾಡಿದ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದು 2 ಅಕ್ಷರ ನುಂಗ್ಬಿಡ್ತೀನಿ. ಅದನ್ನ ಸಾರ್ ನೋಡಿದ ಮೊನ್ನೆ ಇಂಟರ್ನಲ್ ಆಯ್ತು 2 ಲಕ್ಷ ಒಳಗಡೆ ಹೋಗ್ಬಿಡುತ್ತೆ. ಅಂತ ಒಂದು ಪ್ರಾಬ್ಲಮ್ ನನಗಿತ್ತು. ಅದು ಇವಾಗ ಸ್ವಲ್ಪ ಇದಾಗಿ ಈಗಲೂ ಒಂದೊಂದ್ಸರಿ ಬರುತ್ತೆ. ಆದ್ರೆ ಅದನ್ನ ಚೆನ್ನಾಗಿ ಅದನ್ನ ಒಂದ್ ಸ್ವಲ್ಪ ನೈಸ್ ಆಗಿ ಇದ್ ಮಾಡ್ಕೊಂಡು ಶಾರ್ಪ್ ಮಾಡ್ಕೊಂತಾ ಇದೀನಿ ಇವಾಗ. ಇನ್ನೂ ಬೇಕು ಅದು. ಸರಿಂದ ನನಗೆ ತುಂಬಾ ಅದನ್ನ ಹೆಲ್ಪ್ ಆಗಿದೆ. ಎಲ್ಲಾನು ಕೂಡ ಹೆಲ್ಪ್ ಆಗಿದೆ. ಅದನ್ನ ಇನ್ನೂ ಮಾಡ್ಕೋಬೇಕು. ಆದ್ರೆ ನಾನು ಈ ಲೈವ್ ಕ್ಲಾಸ್ಗಳಿಗೆ ಇದಕ್ಕೆಲ್ಲ ಇಲ್ಲಿ ಅಟೆಂಡ್ ಮಾಡ್ತೀನಿ. ಇದು ಕ್ಲಾಸ್ಗಳಿಗೆ ಅಟೆಂಡ್ ಮಾಡಕ್, ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಂದು ಸ್ವಲ್ಪ ಸಿಂಗಲ್ ಲ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಕೆಲಸಗಳಿದೆ. ಒಂದು ಸಿಂಗಲ್ ಒಂದು ದಿವಸದ ಕ್ಯಾಂಪಿಗೆ ಅಟೆಂಡ್ ಮಾಡಿದ್ದೆ. ಈ ಸತಿ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದು ಆಗ್ತಾ ಇಲ್ಲ. ನೋಡ್ಬೇಕು, ಎಲ್ಲ ಇದ್ ಮಾಡ್ಬೋದು. ಓಕೆ, ಎಸ್. ರವಿನಾಥ್ ಪಟ್ಟಣಶೆಟ್ಟಿ ಒಬ್ಬ ಹಿರಿಯ ಕಲಾವಿದರು. ಅವರು ಕೂಡ ಈ ಕೋರ್ಸ್ ನಲ್ಲಿ ಇದ್ಕೊಂಡು ಮಾತುಗಾರಿಕೆಯನ್ನ ಚೆನ್ನಾಗಿ ಬಳಸ್ತಾ ಇದ್ದಾರೆ ಮತ್ತು ಯೂಟ್ಯೂಬ್ ಚಾನೆಲ್ ನಲ್ಲಿಯೂ ಕೂಡ ಅವರು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ತುಂಬಾ ಸಂತೋಷ ಆಗ್ತದೆ. ನಮ್ಮ ಜೊತೆ ಆನ್ಲೈನ್ ಕ್ಲಾಸ್ನಲ್ಲಿ ಈಗಾಗಲೇ ಸೇರಿರುವಂತಹ ಸಂತೋಷ್ ಇದ್ದಾರೆ. ಸಂತೋಷ್, ನಿಮ್ ಲರ್ನಿಂಗ್ ಬಗ್ಗೆ ಕೆಲವು ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆನ್ಲೈನ್ ಕ್ಲಾಸ್ ಸರ್ ತುಂಬಾ ದಿನದಿಂದ. ನಾನು ಆಫ್ಲೈನ್ ಗೆ ಸ್ವಲ್ಪ ಬರಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಆನ್ಲೈನ್ ನಲ್ಲಿ ಈಗ ಏನ್ ಕಲ್ತ್ರಿ, ಏನ್ ಅನ್ನಿಸ್ತಾ ಇದೆ, ಟ್ರೈನಿಂಗ್ ಬಗ್ಗೆ ಹೇಗ್ ಅನ್ನಿಸ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದೇನೆ. ಸರ್ ಆನ್ಲೈನ್ ಅಲ್ಲಿ ಇರೋದ್ರಿಂದ ನನಗೆ ಏನು ಈ ಬುಕ್ಸ್ ಓದೋ ಅಂತದ್ದು, ಆಮೇಲೆ ಆನ್ಲೈನ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳು ಪಾರ್ಟಿಸಿಪೇಟ್ ಮಾಡೋದೆಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆಂದ್ರೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು ಅಂತ ತುಂಬಾ ಆಸೆಯಿಂದ ನಾನೇ ಆಸೆ ಪಟ್ಟು ಬಂದಿರೋ ಅಂತದ್ದು. ಈಗ ಕಲಿಯಕ್ಕೆ ತುಂಬಾ ನಾನು ಪದ ಜೋಡಣೆ ಮಾಡೋ ಅಂತದ್ದು, ಮಾತಾಡೋ ಅಂತದ್ದು ಎಲ್ಲ ಕಲ್ತ್ಕೋತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗ್ತಾ ಇದೆ ನನ್ಗೆ. ಆದ್ರೆ ಆಫ್ಲೈನ್ ಗೆ ಅಟೆಂಡ್ ಮಾಡಿದ್ರೆ ಒಳ್ಳೇದಾಗತ್ತೆ ನನಗೆ ಗೊತ್ತಿದೆ. ಆದ್ರೆ ಆಫ್ಲೈನ್ ಬರಕ್ ಆಗ್ತಾ ಇಲ್ಲ. ಒಂದ್ಸರಿ ಒನ್ ಡೇ ವರ್ಕ್ಶಾಪ್ ಬಂದಿದ್ರಿ, ಅದರ ಅನುಭವ ಹೇಳಿ ಸರ್. ಒನ್ ಡೇ ವರ್ಕ್ಶಾಪ್ ನಾನು ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳ ಜೊತೆ ನಾವು ಒಂದು ಮಾತಾಡಿದಾಗ ನನ್ಗೇನೋ ಒಂದು ಒಳ್ಳೆ ಸ್ಕಿಲ್ ನಾನು ಕಲಿಬಹುದು, ನಾನು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಭಾಗವಹಿಸಬಹುದು ಅನ್ನೋದು ತುಂಬಾ ನನ್ಗೊಂದು ಎಕ್ಸ್ಟ್ರಾ ಸ್ಕಿಲ್ ಬಂತು ಸರ್. ಅದು ಮತ್ತೆ ಇನ್ನೊಂದ್ 3 days ಬಂದ್ರೆ ಸರಿಯಾಗುತ್ತೆ ಅನ್ನೋದು ನನ್ಗೆ ಅನ್ನಿಸ್ತಾ ಐತೆ. ನಾನು ಎಲ್ಲರಿಗೂ ಅನ್ನಿಸ್ತಾ ಇರತ್ತೆ, ಆದ್ರೆ ಮನಸ್ಸು ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು, ಬರ್ಬೇಕು. ಎಲ್ಲರಿಗೂ ಈ ಪ್ರಪಂಚದಲ್ಲಿ ಯಾರಿಗ್ರಿ ಯಾರು ಬಿಡುವಾಗಿದಾರ್ರಿ, ಎಲ್ರು ಎಂಗೇಜ್ ಆಗಿದ್ದಾರೆ. ಆದ್ರೆ ನಾನ್ ಎಂಗೇಜ್ ಆಗಿರೋದು ಇಸ್ ಇಟ್ ವರ್ತ್, ನಾನ್ ಜೀವನದಲ್ಲಿ ಕಲಿಬೇಕು, ಬೆಳಿಬೇಕು ಅನ್ನುವಂಥದ್ದು ಹೆಚ್ಚು ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಲಾಷೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಮ್ ಜೊತೆ ಕೃಷ್ಣ ಮೋಹನ್ ಅಂತ ಇವರು ಹೊಸದಾಗಿ ಸೇರಿದ್ದಾರೆ ಆನ್ಲೈನ್ ಕ್ಲಾಸ್ಗೆ. ಆದ್ರೆ ಈಗಾಗಲೇ ಕ್ಯಾಂಪ್ಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ಮೋಹನ್, ಆನ್ಲೈನ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಸರ್, ನಾನು
ಮೋಸ್ಟ್ಲಿ 15 ದಿನದಿಂದ 2 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಿಮ್ಮ ಆನ್ಲೈನ್ ಕ್ಲಾಸ್ ಸೇರಿದ ಮೇಲೆ ನೀವು ವಾರ ವಾರ ಒಂದು ಬಗ್ಗೆ ಒಂದು 3 ಇದನ್ನ ಹಾಕ್ತೀರಿ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತೀರಿ. ಏನ್ ಆಗ್ತೀರಿ ಅಂದ್ರೆ ಒಂದ್ ವಿಷಯ ಕೊಡ್ತೀವಿ, 3 ವಿಷಯ ರೆಕಾರ್ಡಿಂಗ್. 3 ವಿಷಯ, ಸಾರಿ 3 ವಿಷಯ ಕೊಡ್ತೀರಿ ಗುರುಗಳೇ. ಅದ್ರ ಬಗ್ಗೆ ನೀವು ಮಾತಾಡ್ರಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದ್ರ ಬಗ್ಗೆ ಕಲ್ಪನೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಷ್ಟ ದಿನ ಸುಮ್ನೆ ಮಾತಾಡೋದು ಅಂದ್ರೆ ಏನಂತ ಗೊತ್ತಿದ್ದಿಲ್ಲ. ನೀವು ಅದ್ರ ಬಗ್ಗೆ ಅದನ್ನ ನಮ್ಗೆ ಕಳಿಸಿದಾಗ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತೀವಿ, ಆ ಕಲ್ಪನೆ ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ಬೇಕನ್ನೋ ಒಂದು ಇದು ಬರುತ್ತೆ. ಅವೆಲ್ಲವೂ ಆಲೋಚನಾ ವಿಧಾನಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಅದು ನನ್ನಲ್ಲಿ ಇವಾಗ ಹೊಸದಾಗಿ ಬಂದಿರೋದು. ಇನ್ನ ಮುಂದೆ ನಿಮ್ಮ ಹತ್ರದಿಂದ ಕಲಿಯೋದು ಬಹಳ ಇದೆ ಗುರುಗಳೇ. ಇಷ್ಟು ಮಾತ್ರ ನಾನು ಇವಾಗ ನನ್ಗೆ ಆಗಿರೋ ರಿಜಿಸ್ಟರ್ ಮಾಡ್ಕೊಂಡಿದ್ರಿ. ಯು ಆರ್ ವೆಲ್ಕಮ್ ಫಾರ್ ದ ಕ್ಯಾಂಪ್. ಶಿವಶಂಕರ್, ಥ್ಯಾಂಕ್ ಯು ಕೃಷ್ಣ ಮೋಹನ್. ಈಗ ಆ ಜಾಗ ಇದೆಯಲ್ಲ, ದೇವನಹಳ್ಳಿಗೆ ಕರೆಕ್ಟ್ ಆಗಿ 2 ಕಿಲೋಮೀಟರ್ ದೂರದಲ್ಲಿ ಇದೆ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ಆ ಜಾಗದ ಬಗ್ಗೆ, ಆ ಜಾಗ ಹೇಗಿದೆ ಅಂತ ಒಂದ್ ಸುಮ್ನೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಎಸ್ ಸರ್, ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಸರ್ ಬಹಳ ಅತ್ಯದ್ಭುತವಾದ ಒಂದು ತಾಣ ಸರ್. ಅದು ಅಂದ್ರೆ ಸುಮಾರು ಒಂದು 10 ಎಕರೆ ಪ್ರದೇಶದಲ್ಲಿ ಆ ನಿಸರ್ಗದ ಸೊಬಗಿನಲ್ಲಿ, ಅಂದ್ರೆ ಈ ಪಿರಮಿಡ್ ಆಕೃತಿ ಇರತಕ್ಕಂತ ಕಟ್ಟಡಗಳಲ್ಲಿ ನಾವು ಕುತ್ಕೊಂಡ್ಬಿಟ್ಟು, ಅದು ಮೂಲತಃ ಮೆಡಿಟೇಷನ್ ಮಾಡುವಂತ ಜಾಗಗಳು. ಅಲ್ಲಿ ನಾವು ಹೋಗ್ಬಿಟ್ಟು ಒಂದು 3 ದಿವಸ ಕಟ್ ಆಫ್ ಫ್ರಮ್ ದ ವರ್ಲ್ಡ್ ಆಗ್ಬಿಟ್ಟು, ಮೊಬೈಲ್ ನ ಸೀಮಿತವಾಗಿ ಬಳಸ್ಕೊಂಡ್ಬಿಟ್ಟು, ಅಲ್ಲಿ ಸಂಪೂರ್ಣವಾಗಿ ನಾವು ಈ ಸಂವಹನ ಕೌಶಲ್ಯಗಳು ಮತ್ತೆ ಈ ವ್ಯಕ್ತಿತ್ವ ಪರಿವರ್ತನೆ ಇದ್ರ ಕಡೆ ನಾವು ಗಮನ ಕೊಡ್ತಾರೆ. ನಾವು ನೋಡಿದಾಗ ಅನೇಕ ಶಿಬಿರಾರ್ಥಿಗಳು ಒಂದು 3 days ಅಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮ್ ಆಗಿರೋದನ್ನ ನಾನು ನೋಡಿದ್ದೀನಿ. ಮೂಲತಃ ಒಳ್ಳೆ ಪ್ಲೇಸ್ ಸರ್. ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ಮಾರ್ನಿಂಗ್ ವಾಕ್ ಎಲ್ಲ ಹೋಗ್ತಿದ್ವಿ ನಾವು. ಆ ಪ್ರಕೃತಿ ಸೊಬಗನ್ನ ನಾವು ಸವಿತಾ ಇದ್ವಿ. ಅಲ್ಲಿರ್ತಕ್ಕಂಥ ಪಕ್ಷಿಗಳಾಗಿರ್ಬೋದು ಎಲ್ಲ ನೋಡ್ತಾ ಇದ್ವಿ. ಒಂದು ನಿಸರ್ಗದ ಮಡಿಲಲ್ಲಿ ಅಂದ್ರೆ ನಾವು ಒಂಥರ ಮಕ್ಕಳ ತರ ಆಗ್ಬಿಡ್ತಾರೆ. ನಾವು ಒಂದು 3 ದಿವಸ ಕ್ಯಾಂಪ್ ಅನ್ನ ನಾವು ಮಾಡಿದಾಗ ಒಂದೇನಂದ್ರೆ ಒಂದು ಗೆಟ್ ಟುಗೆದರ್, ಎಲ್ಲ ಸಮಾನ ಮನಸ್ಕರ ಗೆಟ್ ಟುಗೆದರ್ ಕೂಡ ಆಯ್ತು. ಒಂದು ಟ್ರಿಪ್ ಕೂಡ ಆಗಿತ್ತು. ನಾನು ಪ್ರಥಮ ಬಾರಿ ಅಟೆಂಡ್ ಆದಾಗ ದಾವಣಗೆರೆ ಬಂದಿದ್ದೆ ತಮ್ಮ ಕೋರ್ಸ್ಗೆ. 2ನೇ ಬಾರಿ ಬೆಂಗಳೂರಲ್ಲೇ ಇದ್ದೆ ನಾನು. ನನಗೆ ಬಹಳಷ್ಟು ದಿನ ಆಗಿತ್ತು ಒಂದು ಟ್ರಿಪ್ ಕೂಡ ಮಾಡಿರಲಿಲ್ಲ. ನಾನು ಒಂದು ಟ್ರಿಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಒಂದು 2 years ಬ್ಯಾಕ್. ಅದೇ ಸಂದರ್ಭದಲ್ಲಿ ತಾವು ಶಿಬಿರವನ್ನ ತಾವು ಮಾಡಿದ್ರಿ. ನನಗೆ ಅದು ಟ್ರಿಪ್ ಕಮ್ ಲರ್ನಿಂಗ್ 2 ಕೂಡ ಆಯ್ತು ಸರ್ ನನಗೆ. ನನ್ನ ಜೊತೆ ನೀವು 1 year ಇಂದ ಆನ್ಲೈನ್ ಜರ್ನಿ, ಆಫ್ಲೈನ್ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೀರಿ. ಬಂದಾಗಿದ್ದಕ್ಕೂ ಇವಾಗ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ. 3 days ಕ್ಯಾಂಪ್ ನ 2 ಸರಿ ಅಟೆಂಡ್ ಮಾಡಿದಿರಿ. ಈ ರೀತಿಯ 3 days ಕ್ಯಾಂಪ್ ಅಟೆಂಡ್ ಮಾಡೋದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವುದೋ ಒಂದು ಲೆವೆಲ್ ಅಲ್ಲಿ ಇರ್ತೀವಿ, ಯಾವುದೋ ಒಂದು ಪರ್ಸೆಂಟೇಜ್ ಅಂತ ಅನ್ಕೊಳ್ಳೋಣ. ಅಲ್ಲಿಂದ 10 to 25-50% ವರೆಗೂ ಇಂಪ್ರೂವ್ ಆಗಿರೋರ್ನ ನೋಡಿದ್ದೇನೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? 3 ದಿನದಲ್ಲೇ ಕಲ್ತ್ ಬಿಡ್ಬೋದಾ ಸರ್ ಅನ್ನೋರ್ಗೆ ಏನು ಉತ್ತರ? ಕರೆಕ್ಟ್ ಸರ್. ಈಗ ಇದಕ್ಕಿಂತ ಮುಂಚೆ ನಮ್ಮ ಶಿಬಿರಾರ್ಥಿ ಕೃಷ್ಣ ಮೋಹನ್ ಅವರು ಹೇಳಿದ್ರು, ಪ್ರತಿ ನೀವು ಗುರುವಾರ ಕ್ಲಾಸ್ ಅಲ್ಲಿ ತಾವು 3 ವಿಷಯಗಳ ಬಗ್ಗೆ ತಾವು 3 ವಿಷಯಗಳ ಕೊಡ್ತೀರಿ. ಎಲ್ಲಾ ಶಿಬಿರಾರ್ಥಿಗಳು ಆ ವಿಷಯದ ಬಗ್ಗೆ ಚಿಂತನೆ ಮಾಡಿ ನಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು ಅಂತ ಹೇಳಿದ್ರು. ಆದ್ರೆ ಈ ಪ್ರಕ್ರಿಯೆನ ನಾವು ನಿಮಗೆ ಕಾನ್ಫಿಡೆನ್ಸ್ ಬರೋದು ಸರ್. ಅಂದ್ರೆ ಸಿಮ್ಯುಲೇಷನ್ ವರ್ಕ್ಶಾಪ್ ಅಂತೀವಿ. ತಾವು ಒಂದು ವಿಷಯವನ್ನ ಕೊಟ್ಟು ಎಲ್ಲಾ ಶಿಬಿರಾರ್ಥಿಗಳು ಆ ವಿಷಯದ ಬಗ್ಗೆ ಸ್ಟಡಿ ಮಾಡಿ, ನಾವೇನೋ ಆನ್ಲೈನ್ ಜೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೇನೋ ನಮ್ಮ ಒಂದು ಮಾಹಿತಿನ ನಾವೇನು ವಿನಿಮಯ ಮಾಡ್ಕೊತೀವಿ. ಈ ರೀತಿ ಮಾಡ್ತಾ ಎಕ್ಸ್ಪರ್ಟ್ ಆಗ್ಬಿಟ್ಟು ನಿಧಾನವಾಗಿ ನಾವು ನವಡೇಸ್ ಬಿಕಮ್ ಗುಡ್ ಸ್ಪೀಕರ್ ಜೂಮ್ ಹೋಮಿಯೋಪತಿ ಅನೇಕ ವೆಬಿನಾರ್ಗಳಲ್ಲಿ ಒಬ್ಬ ಸ್ಪೀಕರ್ ಆಗಿ ಹೋಗ್ತಾ ಇದ್ವಿ. 45 minutes to 1 hour ಸ್ಪೀಚ್ ಕೊಡ್ತಾ ಇದೀವಿ ನಾವು ರೈಟ್ ನಾವು. ಆ 3 ದಿವಸ ಶಿಬಿರಗಳಲ್ಲಿ ಏನಪ್ಪಾ ಅಂದ್ರೆ, ಅಲ್ಲಿ ಆಫ್ಲೈನ್ ವೇದಿಕೆ ಆಗಿರೋದ್ರಿಂದ ಪ್ರತಿಯೊಬ್ಬ ಶಿಬಿರಾರ್ಥಿ ಆ ವಿಷಯದ ಬಗ್ಗೆ ಪ್ರಿಪೇರ್ ಆಗಿ ವೇದಿಕೆ ಮೇಲೆ ಬಂದ್ಬಿಟ್ಟು ಅಲ್ಲಿ ಎಲ್ಲಾ ಶಿಬಿರಾರ್ಥಿಗಳನ್ನ ಅಡ್ರೆಸ್ ಮಾಡಬೇಕು, ಟಾಪಿಕ್ ಅನ್ನ ಹೇಳಬೇಕು. ತಾವು ಅನೇಕ ಶಿಬಿರಾರ್ಥಿಗಳಿಗೆ ಅಂದ್ರೆ ಒಂದು ಭಾಷಣ ಹೇಗಿರ್ಬೇಕು, ಯಾವ ರೀತಿ ಒಂದು ಬಿಗಿನಿಂಗ್ ಇರಬೇಕು, ಯಾವ ರೀತಿ ಎಂಡಿಂಗ್ ಇರಬೇಕು, ನಡುವೆ ವಿಷಯ ಯಾವ ರೀತಿ ಹೂರ್ಣಂತ ಇರಬೇಕು, ಅನೇಕ ತಾವು ಟಿಪ್ಸ್ ಗಳೇನ್ ಕೊಡ್ತಾ ಇದೀರಿ. ಅಂದ್ರೆ ತಮ್ಮ 3 ದಿವಸ ಶಿಬಿರಗಳನ್ನ ಕರೆಕ್ಟ್ ನಾವು ಇನ್ವಾಲ್ವ್ ಆಗ್ಬಿಟ್ರೆ, ಆ ಒಂದು ಪ್ರಾಕ್ಟೀಸ್ ಮಾಡಿಬಿಟ್ರೆ, ಸೇಮ್ ಥಿಂಗ್ ವಿ ಕ್ಯಾನ್ ಕಂಟಿನ್ಯೂ ಇನ್ ಅವರ್ ಲೈಫ್. ಅಂದ್ರೆ ಯಾವ್ದೋ ಒಂದು ವೇದಿಕೆಗೆ ಒಬ್ಬ ಹೋಮಿಯೋಪತಿ ವೈದ್ಯರಾಗಿ ವಿಷಯದ ಬಗ್ಗೆ ಮಾತಾಡಿ ಅಂದ್ರೆ ಒನ್ ಕ್ಯಾನ್ ಗೋ ಅಂಡ್ ಈಸಿಲಿ ಸ್ಪೀಕ್ ಅಬೌಟ್ ದ ಸಬ್ಜೆಕ್ಟ್. ಯಾರಾದ್ರೂ ಒಬ್ರು ಯೋಗ ತರಬೇತಿ ಅಂತ ಅನ್ಕೊಳ್ಳಿ ಸರ್. ಈಗ ಅವ್ರಿಗೆ ಅಂದ್ರೆ ಚೆನ್ನಾಗಿ ಯೋಗ ಕಲಿಸ್ಕೊಡ್ತಾರೆ, ಅವ್ರ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಭಯ ಇರುತ್ತೆ ಕೆಲವರಿಗೆ. ತಾವು ಕೊಡುವಂತ 3 ದಿವಸದ ಶಿಬಿರವನ್ನು ಅಟೆಂಡ್ ಆಗ್ಬಿಟ್ರೆ ತಮ್ಮ ಒಂದು ಎಕ್ಸ್ಪರ್ಟೀಸ್ ಲೆವೆಲ್ ಪ್ಲಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅವರು ದೇ ಕ್ಯಾನ್ ರೀಚ್ ದ ಹ್ಯೂಜ್ ಪೀಪಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ
ಗುಡ್. ಅನೇಕ ಸಾಧಕರನ್ನ ನೋಡಿದೆ ಸರ್ ನಾನು. ಸಿನಿಮಾ ನಟರಾಗಿರ್ಬೋದು, ಸುಪ್ರಸಿದ್ಧ ರಾಜಕಾರಣಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಅತ್ಯುತ್ತಮ ಭಾಷಣಕಾರರು. ಅಂದ್ರೆ ಬರೀ ಭಾಷಣಕಾರರು ಆಗಿರ್ಬಾರ್ದು, ನಾವು ಕೆಲಸ ಮಾಡ್ಬೇಕು. ಬಟ್ ಮಾಡಿರೋ ಕೆಲಸನ ಹೇಳ್ಕೊಳ್ಳಬೇಕಲ್ಲ ನಾವು ಒಂದ್ಸರಿ. ಅಂದ್ರೆ ನಾವೇನ್ ಮಾಡಿದೀವಿ ಕರೆಕ್ಟ್ ಆಗಿ ನಾವು ನಮ್ಮ ಮಾತುಗಳಲ್ಲಿ ಕರೆಕ್ಟ್ ನಾವು ಬಿಂಬಿಸ್ಬೇಕಾಗ್ತದೆ ಕೆಲವೊಂದ್ಸರಿ ಅಂತ ಅನಿವಾರ್ಯ ಪ್ರಸಂಗ ಬಂದಾಗ ಈ ಭಾಷಣ ಕಲೆ. ಅನೇಕ ಸುಪ್ರಸಿದ್ಧ ನಟರನ್ನು ನೋಡಿದೆ ನಾನು. ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಕನ್ನಡದಲ್ಲಿ ಸುದೀಪ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಇವನ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಹಾನ್ ಸ್ಟೇಜ್ ಮೇಲೆ ಹೋದಾಗ ಅವರ ಮಾತುಗಳನ್ನ ಕೇಳ್ಕೋಬೇಕಂತ ಲಕ್ಷಾಂತರ ಅಭಿಮಾನಿಗಳು ಹಂಗೆ ಅಂದ್ರೆ ಕಾತರಿಂದ ಕೂಡಿರ್ತಾ ಇದ್ರು ಅನ್ನೋರ್ ಮಾತು ಕೇಳಬೇಕಂತ. ಹೀಗಾಗಿ ತಾವು ಯಾವ್ದೇ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ನಿಮ್ಗೆ ಅತ್ಯುತ್ತಮ ಸಂವಹನ ಕೌಶಲ ಬಂತು ಅಂದ್ರೆ ನಮ್ಮ JP ಸರ್ ಅವರ ಮಾರ್ಗದರ್ಶನದಿಂದ ತಾವು ಬರೀ ಎಕ್ಸ್ಪರ್ಟ್ಸ್ ಲೆವೆಲ್ ಇದ್ದ ಲೀಡರ್ ಆಗಿ ತಾವು ಮುಂದುವರಿಬಹುದು ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಡಾಕ್ಟರ್ ಶಿವಶಂಕರ್. ಸ್ನೇಹಿತರೆ, ಈ ಮಾತುಗಳು ಕೇಳ್ತಾ ಇದ್ರೆ ತಾವು ಭಾಗವಹಿಸಬೇಕು ಅಂತ ಅನ್ನಿಸ್ತಾ ಇದೆಯಾ? ಈಗ ಆಲ್ರೆಡಿ 20 ಮೆಂಬರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಓನ್ಲಿ ಫ್ಯೂ ಸೀಟ್ಸ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲಬಲ್. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ ಈಗಲೇ ನಿಮ್ಮ ಸೀಟನ್ನು ಭದ್ರ ಮಾಡ್ಕೊಳ್ಳಿ. ಬಿಕಾಸ್ ನಾವು ಕಡಿಮೆ ಜನಕ್ಕೆ ಹೆಚ್ಚಿನ ಲಾಭ ಆಗಲಿ ಎನ್ನುವ ದೃಷ್ಟಿಯಿಂದ ಇಂಥ ವರ್ಕ್ಶಾಪ್ನ, ಈ ವರ್ಷದ ಕೊನೆಯ ವರ್ಕ್ಶಾಪ್ ಇದು. ಈ ವರ್ಷ ನಾವು ಮಾಡೋದಿಲ್ಲ, ಇನ್ನೇನಿದ್ರು ನೆಕ್ಸ್ಟ್ ಇಯರ್ ನಾವು ಮಾಡುವಂಥದ್ದು. ಆ್ಯಂಡ್ ಈಗೇನು ಚಾರ್ಜ್ ಮಾಡ್ತಾ ಇದ್ದೀವಿ ಅದರ ಡಬಲ್ ಚಾರ್ಜ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮು. ಸೊ ಅರ್ಲಿ ಬರ್ಡ್ ಆಫರ್ ಅಂತ ಇದೆ, ಯಾರು ಬೇಗ ಸೇರ್ತಾರೆ ಅವ್ರಿಗೆ ಮಾತ್ರ ಅನುಕೂಲ ಆಗ್ತದೆ ಎನ್ನುವ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ಮಾಡಬೇಕು ಗೊತ್ತಾ, ನೋಟಿಫಿಕೇಶನ್ ಬೆಲ್ ಇರ್ತದೆ, ಅದನ್ನು ಆಲ್ ಅಂತ ಪ್ರೆಸ್ ಮಾಡಿ. ಜೊತೆಗೆ ಲೈಕ್ ಮಾಡಿ, 4-6 ಜನಕ್ಕಿಂತ ವಿಡಿಯೋಗಳನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಎಲ್ಲ ಕಾಮೆಂಟನ್ನು ನಾನು ಗಮನಿಸ್ತಾ ಇರ್ತೇನೆ. ಬೆಸ್ಟ್ ಕಾಮೆಂಟ್ಗೆ ಅವಾರ್ಡು ಕೊಡ್ತೇನೆ. ಬಾಯ್.